ಸಾಮಾನ್ಯವಾಗಿ ಮೀನುಗಳನ್ನು ತಿಂದ ನಂತರ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ಸೇವಿಸಿದ್ರೆ ಚರ್ಮದ ಮೇಲೆ ಬಿಳಿ ಮಚ್ಚೆಗಳು ಬರುತ್ತೆ. ಹೀಗಂತ ಅನಾದಿ ಕಾಲದಿಂದಲೂ ಹೇಳಲಾಗುತ್ತೆ. ಚರ್ಮದ ಮೇಲೆ ಬಿಳಿ ತೇಪೆಗಳು ಫಂಗಲ್ ಸೋಂಕು ಅಥವಾ ದೇಹದ ಕೆಲವು ಭಾಗಗಳಲ್ಲಿ ಮೆಲಸೋನೈಟ್ಗಳು ಕರೆಯುವ ವರ್ಣದ್ರವ್ಯ ರೂಪಿಸುವ ಕೋಶಗಳು ನಾಶಗೊಂಡು ಉಂಟಾಗುವ ಮಚ್ಚೆಗಳೇ ಆಗಿವೆ. ಹಾಲಿನ ಪದಾರ್ಥ ಮತ್ತು ಮೀನಿನಿಂದ ಸಾಮಾನ್ಯ ಮನುಷ್ಯರಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎನ್ನಲಾಗುತ್ತೆ. ಆದರೆ ಇವುಗಳನ್ನ ಒಟ್ಟೊಟ್ಟಿಗೆ ಸೇವಿಸಿದರೆ ಖಂಡಿತ ನಮ್ಮ ದೇಹದಲ್ಲಿ ತುರಿಕೆ, ತೊನ್ನು ಅಥವಾ ಬಿಳಿ ಮಚ್ಚೆಗಳು ಉಂಟಾಗುತ್ತೆ. ಹಾಗಾಗಿ ಹಾಲು ಹಾಗೂ ಮೀನು ಎರಡು ವಿರುದ್ಧವಾದ ಗುಣಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳು. ಇವುಗಳನ್ನ ಒಟ್ಟಿಗೆ ತಿಂದರೆ ಚರ್ಮದ ಸಮಸ್ಯೆಗಳು ಬಹಳವಾಗಿ ಕಾಡುತ್ತೆ ಎಂದು ಹೇಳಲಾಗುತ್ತೆ. ಒಂದು ವೇಳೆ ಇಲ್ಲಿಯವರೆಗೂ ನೀವು ತಿಳಿಯದೆಯೋ ಮೀನನ್ನ ತಿಂದ ನಂತರ ಹಾಲಿನ ಪದಾರ್ಥಗಳನ್ನ ತಿಂದಿದ್ರೆ ಇನ್ನು ಮುಂದೆ ಆ ತಪ್ಪನ್ನ ಮಾಡಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.